ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಎಂದಿನಂತೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷರು ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಜ್ಯೋತಿಷ್ಯನ ಹೇಳ್ಕೊಡ್ತಾ ಇರುವಂತಹ ಏಕೈಕ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಹುಂ ಹನುಮತೆ ನಮಃ. ನಮಸ್ಕಾರ ವೀಕ್ಷಕರೇ. ಇನ್ನ ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿದೆ ಗುರುಜಿ ಆಗಿರ್ಬೋದು, ಇಲ್ಲ ನಾನು ಹೇಳ್ತಾ ಇರ್ತೀವಿ ಏನಂದ್ರೆ ನಿಮ್ಮ ಜೀವನ ರೂಪಿಸ್ಕೋಬೇಕು ಅಂದ್ರೆ ಖಂಡಿತ ನಕ್ಷತ್ರ ನಾಡಿ ಕ್ಲಾಸಸ್ಗೆ ಬಂದು ನಕ್ಷತ್ರ ನಾಡಿನ ಕಲಿಬೇಕಾಗತ್ತೆ ಅಂತ. ಇನ್ನ ಮೈಸೂರಲ್ಲಿ ಕ್ಲಾಸಸ್ ಇದೆ. ಯಾವಾಗ ಅಂತ ಅಂದ್ರೆ ಜನವರಿ 5ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇದೆ. 6-7 ಬಂದು ನಕ್ಷತ್ರ ನಾಡಿ ಕ್ಲಾಸಸ್ ಇದೆ. ಇದ್ರ ಜೊತೆಗೆ ಏನಂದ್ರೆ ನೆಕ್ಸ್ಟ್ ವೀಕ್ ಇನ್ನ ಅಡಿಷನಲ್ ಕ್ಲಾಸಸ್ ಏನಿರತ್ತೆ ಆ ಟೈಮಲ್ಲಿ ಹಬ್ಬ ಏನೋ ವಾತಾವರಣ ಇರೋದ್ರಿಂದ 6-7 ಒಂದು ಬ್ಯಾಚ್ ಅಂದ್ರೆ ನಕ್ಷತ್ರ ನಾಡಿಯಲ್ಲಿ 2 ಕ್ಲಾಸ್ ಇರುತ್ತೆ. ಅದಾದ್ಮೇಲೆ 20-21 ಲಾಸ್ಟ್ ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನವರಿ 6-7 ಏನ್ ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ ಅದು ನೆಕ್ಸ್ಟ್ ವೀಕ್ ಆ ಒಂದು ನಕ್ಷತ್ರ ನಾಡಿ ಕ್ಲಾಸಸ್ ಇರಲ್ಲ. 20th 21st ಇರತ್ತೆ ಅಂತ ಹೇಳ್ತೀನಿ. ಇನ್ನ ಬ್ಯಾಂಗ್ಳೂರಲ್ಲಿ ಮತ್ತೊಮ್ಮೆ ನ್ಯೂಮರಾಲಜಿ ಕ್ಲಾಸಸ್ ಇದೆ. ಬಟ್ ಏನಂದ್ರೆ ಇದು ಲಾಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಜನವರಿ 26ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇದೆ. 27-28 ನಕ್ಷತ್ರ ನಾಡಿ ಕ್ಲಾಸಸ್ ಇದೆ. ಇದ್ರ ಜೊತೆಗೆ ಮಂಗಳೂರಲ್ಲಿ ಕೂಡ ಕ್ಲಾಸಸ್ ಇದೆ. ಯಾವಾಗ ಅಂದ್ರೆ 16ನೇ ತಾರೀಕು ಫೆಬ್ರವರಿ ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. 17-18 ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ. ಹಾಗೆ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ 2ನೇ ತಾರೀಕು ಅಂದ್ರೆ ಮಾರ್ಚ್ 2ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. 3-4 ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ. ಇದ್ರೆಲ್ಲಾದ್ರ ಜೊತೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ಹೊಸ ವಿಷಯ ಏನಪ್ಪಾ ಅಂದ್ರೆ ನಾನು ಸಾಕಷ್ಟು ಕಳೆದ ವಾರ ಹೇಳ್ತಾ ಇದ್ದೆ, ವಾಸ್ತು ಕ್ಲಾಸಸ್ ಕೂಡ ಇರುತ್ತೆ. ಯಾವಾಗ ಅಂತ ಹೇಳ್ತಾರೆ ಗುರುಜಿ ಅಂತ. ಬೆಂಗಳೂರಲ್ಲಿದೆ ವಾಸ್ತು ಕ್ಲಾಸಸ್. ಯಾವಾಗ ಅಂದ್ರೆ 17ನೇ ತಾರೀಕು 18ನೇ ತಾರೀಕು ಮಾರ್ಚ್ ಅಲ್ಲಿ ಬೆಂಗಳೂರಲ್ಲಿ ವಾಸ್ತು ಕ್ಲಾಸಸ್ ಇರುತ್ತೆ. ಸೊ ಯಾರೆಲ್ಲ ವಾಸ್ತು ಕಲಿಬೇಕು ಅಂತ ಆಸಕ್ತಿ ಇರೋರು ಆದಷ್ಟು ಬೇಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನ ನಿಮ್ಮೆಲ್ರಿಗೂ ತಿಳಿದಿದೆ ಕಾರ್ಯಕ್ರಮದಲ್ಲಿ ಗುರುಜಿ ನೀವೇನೇ ಸಮಸ್ಯೆ ಅಂದ್ರೂ ಮಂತ್ರಗಳ ಮೂಲಕ ಪರಿಹಾರ ಕೊಡ್ತಾ ಇದ್ದಾರೆ. ಇನ್ನ ಗುರುಜಿನೇ ಬರ್ದಿರುವಂತಹ ಮಂತ್ರ ಯಂತ್ರ ತಂತ್ರ ಬುಕ್ ತರ್ಸ್ಕೋಬೇಕು ಅಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಆಫೀಸ್ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನ ಗುರುಜಿ, ನಾವು ಸಾಕಷ್ಟು ಅಷ್ಟು ದಿನದಿಂದ ಗ್ರಹಗಳ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಯಾವ ಗ್ರಹ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ? ಇವತ್ತು ಶುಕ್ರ ಗ್ರಹ ಬಗ್ಗೆ ಮಾತಾಡೋಣ. ಈಗ ಶುಕ್ರ ಗ್ರಹ ಜ್ಯೋತಿಷದಲ್ಲಿ ಮದುವೆಯನ್ನ ಸೂಚಿಸುತ್ತೆ, ಮತ್ತೆ ವಾಸ್ತು ಪ್ರಕಾರ ಸೌತ್ ಈಸ್ಟ್ ಕಾರ್ನರ್ ಸೂಚಿಸುತ್ತೆ. 2 ಈಗ ಇನ್ಮೇಲೆ ವಾಸ್ತುನು ಮಿಕ್ಸ್ ಮಾಡಿ ಮಾತಾಡೋಣ ಅಂತ. ಮಾರ್ಚ್ 17ನೇ ತಾರೀಕು 18ನೇ ತಾರೀಕು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ಬಹಳ ಕಮ್ಮಿ ಪ್ರೈಸ್, ಸಿಕ್ಕಾಪಟ್ಟೆ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ತೀನಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಜನಗಳಿಗೆ ಆ ಪ್ರೈಸ್. ಆಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 10,000 ವರ್ತ್ ಐಟಮ್ಸ್ ಕೊಡ್ತಾ ಇದೀನಿ. ಕೆಲವೆಲ್ಲ ಸ್ಕ್ಯಾನರ್ಸ್ ಕೊಡ್ತೀನಿ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಕ್ಯಾನರ್ಸ್ ಕೊಡ್ತೀನಿ. ಆಮೇಲೆ ಬಹಳಷ್ಟಿದೆ ಕೊಡೋದು, ತುಂಬಾನೇ. ಜನತೆಗೆ ಇದೊಂಥರ ಫ್ರೀ ಅಂತ ಮಾಡ್ತಾ ಇದೀನಿ ವಾಸ್ತುನ. ಇದು ಕಂಪ್ಲೀಟ್ಲಿ ಫ್ರೀ, ₹1 ಆಸೆ ಇಲ್ಲದೆ ಮಾಡ್ತೀನಿ ನಾನು. ನ್ಯೂಮರಾಲಜಿ ತರನೇ. ನ್ಯೂಮರಾಲಜಿನೂ ಅಷ್ಟೇನೆ ಹೇಗ್ ಮಾಡಿದೀನೋ. ನಕ್ಷತ್ರ ನಾಡಿಗೆ ಒಂದು ಬೆಲೆ ಇದೆ, ಅದಕ್ಕೊಂದು ಬೆಲೆ ಇರುತ್ತೆ. ಸೊ ವಾಸ್ತು ವಿಲ್ ಬಿ ಒನ್ ಆಫ್ ದಿ ಬೆಸ್ಟ್. ಅವರು ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲಿ ಅವ್ರಿಗೆ ಟಾಯ್ಲೆಟ್ ಬಂತು ಅನ್ಕೊಳ್ಳಿ, ಅದನ್ನ ಹೇಗೆ ನಾವು ಡಿಫ್ಲೆಕ್ಟ್ ಮಾಡಬಹುದು ಅಂತಂದ್ರೆ ಅಲ್ಲಿ ಕಾಪರ್ ನೈಲ್ಸ್ ಮತ್ತೆ ಒಂದು ಬೆಳ್ಳಿದು ಒಂದು ದಾರ, ಒಂದು ಥ್ರೆಡ್ ಸಿಗುತ್ತೆ. ಅದನ್ನ ನಾವು ಆ ಕಡೆ ಟೈ ಮಾಡ್ಬಿಟ್ಟು ಹೊಡೆದ್ಬಿಟ್ರೆ ಸಾಕು. ಆ ಟಾಯ್ಲೆಟ್ ಹೊಡೆದಾಕೋದು ಬೇಡ. ಅಲ್ಲಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಬ್ಲಾಕ್ ಆಗುತ್ತೆ. ಈಗ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಹೇಗೆ ನೆಗೆಟಿವ್ ಎನರ್ಜಿ ಇದೆ, ಈಗ ಇಂಥ ಜಾಗದಲ್ಲಿ ಹಿಂಗೆ ಇರಬೇಕು ಅಂತಂದ್ರೆ ಅಲ್ಲಿ ಹೆಂಗೆ ಡಿಫ್ಲೆಕ್ಟ್ ಮಾಡೋದು, ಇದು ನಾವು ಐ ಆಮ್ ಬ್ರಿಂಗಿಂಗ್ ಟೆಕ್ನಾಲಜಿ ಹಿಯರ್. ಟೆಕ್ನಿಕಲ್ ಆಗಿ ನಾನು ಮಾಡ್ತೀನಿ ವಾಸ್ತು. ಐ ವಾಸ್ ಎಕ್ಸ್ಪರ್ಟ್. ಐ ಹ್ಯಾವ್ ಎ ಸರ್ಟಿಫಿಕೇಟ್ ಇನ್ ವಾಸ್ತು. ಗೋರೂರ್ ತಿರುಪತಿ ರೆಡ್ಡಿ ಇಂದ ಐ ಹ್ಯಾವ್ ಸರ್ಟಿಫೈಡ್. ಸೊ ಅವರು ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ತಿರುಪತಿ ಕನ್ಸ್ಟ್ರಕ್ಷನ್ ಅಲ್ಲಿ ಅವರು ಬಹಳ ಫೇಮಸ್. ಅವರು ತಿರುಪತಿ ಕನ್ಸ್ಟ್ರಕ್ಷನ್ ಅಲ್ಲಿ ಹೇಗೆ ಅವರು ಆ ವೈಬ್ರೇಷನ್ ಬರಕ್ಕೆ ವಜ್ರ ವೈಡೂರುಗಳೆಲ್ಲ ಕೆಲವು ಕಡೆ ಎಲ್ಲ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸಾಕ್ಟ್ ಆಂಗಲ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಶುಕ್ರನ ಆಂಗಲ್ ಅಲ್ಲಿ ಎಷ್ಟು ಚೆನ್ನಾಗಿ ಇವ್ರು ಹಾಕಿದ್ದಾರೆ ಅಂತಂದ್ರೆ ಶುಕ್ರನಲ್ಲಿ ಒಂದು ಸಣ್ಣ ಒಂದು ಡೈಮಂಡ್ ವರ್ಕ್ ಆಗ್ತಾ ಇದೆ. ಅಲ್ಲಿ ಸಣ್ಣ ಡೈಮಂಡ್ ಪೀಸ್ ಅಲ್ಲಿ ವರ್ಕ್ ಆಗುತ್ತೆ. ಶುಕ್ರದ ಒಂದು ಕಂಪ್ಲೀಟ್ ಡಿಫ್ಲೆಕ್ಷನ್ಸ್ ಆಗುತ್ತೆ. ಆಮೇಲೆ ಶುಕ್ರನ್ಗೆ ವೈಟ್ ಇರೋದ್ರಿಂದ ಅಲ್ಲಿ ಏನ್ ಮಾಡ್ತಾರೆ, ಸಿಂಪಲ್ ಟೆಕ್ನಿಕ್. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಗದ್ಬಿಟ್ಟು ಮೊಸರು ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. 1 ಲೀಟರ್ ಮೊಸರು ಹಾಕ್ಬಿಟ್ಟು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಕಾರ್ನರ್ ಅಲ್ಲಿ ಮೊಸರು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೇಕು ಅಷ್ಟೇ. ಸೊ ಈ ತರ ಒಂದು ಸಣ್ಣ ಪರಿಹಾರಗಳು, ಹೈ ಲೆವೆಲ್ ಪ್ರಾಬ್ಲಮ್ ಆಗಿರ್ತಕ್ಕಂಥ ವಾಸ್ತು ದೋಷ ಇರ್ತಕ್ಕಂಥದ್ದು 2 days ಕ್ಲಾಸ್ ಬಹಳ ಕಮ್ಮಿ ರೇಟ್ ಅಲ್ಲಿ ಜನತೆಗೆ ಅದು ಫ್ರೀ ಆಗಿಬಿಡ್ಬೇಕು. ಕನ್ಸಲ್ಟೇಷನ್ ಚಾರ್ಜಸ್ ಅಷ್ಟು ಇರಬಾರ್ದು, ಅಷ್ಟು ಪರ್ಫೆಕ್ಟ್ ಆಗಿ ಕೊಡ್ತಾ ಇದೀನಿ. ಇಟ್ ವಿಲ್ ಬಿ ಡನ್ ಅಂಡ್ ಇಟ್ ವಿಲ್ ಬಿ ಫೇಮಸ್. ಜನಗಳು ಮಾತಾಡ್ತಾರೆ, ಎಕ್ಸಲೆಂಟ್ ಅಂತ ಮಾತಾಡ್ತಾರೆ.
ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡಿದೀನಿ, ನಾನು ಮಾಡೇ ಮಾಡ್ತೀನಿ. ಖಂಡಿತ ಗುರುಜಿ. ಅದ್ ಹೇಗೆ ನಕ್ಷತ್ರ ನಾಡಿ ಇಷ್ಟಪಡ್ತಾರೋ ವಾಸ್ತುನು ಭಗವಂತನ ಕೈ ಮುಗಿದು ಕೇಳ್ಕೊಂಡಿದೀನಿ. ಇದನ್ನ 100% ಎಲ್ಲದಕ್ಕಿಂತ ಬಾವುಟ ಆರ್ಸಪ್ಪ ಅಂತ ಮಾರ್ಚ್ 17 ಸೆಲೆಕ್ಟ್ ಮಾಡಿದೀನಿ. ಬ್ಯೂಟಿಫುಲ್ ಡೇಟ್ ಅದು. 17-18 ಮಾಡ್ತೀನಿ. ಶುಕ್ರ ಗ್ರಹ ಯಾವಾಗ್ಲೂ ಅಷ್ಟೇ ಮದುವೆಗೆ ಕಾರಕ ಆಗಿರ್ತಕ್ಕಂಥ ಗ್ರಹ. ಶುಕ್ರ ಯಾವಾಗ್ಲೂ ತುಂಬಾ ಜನ ಹೇಳ್ತಾರೆ ಕಾರಕೋ ಭಾವನಾಶಾಯ ಅಂತ ಹೇಳ್ತಾರೆ. ಅಂದ್ರೆ ಶುಕ್ರ ಯಾವಾಗ 7ನೇ ಮನೇಲಿ ಕೂತ್ಕೊಳ್ತಾನೋ ಮದುವೆ ಜೀವನನ ಕೆಡಿಸ್ತಾನೆ. ಶುಭ ಗ್ರಹ ಆಗಿರಬಹುದು, ಬೇರೆ ಎಲ್ಲಾ ಪ್ಲೇಸ್ಮೆಂಟ್ ಅಲ್ಲೂ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ ಎಲ್ಲೇ ಕೂತಿರ್ಬೋದು. ಸಪ್ತಮದಲ್ಲಿ ಶುಕ್ರ ಇದ್ರೆ ಸ್ವಲ್ಪ ವೈವಾಹಿಕ ಜೀವನ ಸ್ವಲ್ಪ ಕೆಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಇದ್ರ ಜೊತೆಗೆ ಶುಕ್ರ ಅನ್ನೋದು ಬಹಳ ಸಾಫ್ಟ್ ಪ್ಲಾನೆಟ್, ತುಂಬಾ ಸಾಫ್ಟ್. ಅದು ಅಂದ್ರೆ ದೈತ್ಯ ಗುರು ಅಂತ ಹೇಳ್ತಾರೆ. ದೈತ್ಯ ಗುರು ಅಂದ್ರೆ ರಾಕ್ಷಸರಿಗೆ ಗುರು. ಅಂದ್ರೆ ಇಲ್ಲಿ ಗುರು ಮತ್ತೆ ಶುಕ್ರ ಎರಡೂ ಮಿಕ್ಸ್ ಮಾಡಿದಾಗ ಶುಕ್ರನ ದೈತ್ಯ ಗುರು ಅಂತ ಹೇಳ್ತಾರೆ, ಗುರುನ ದೇವಗುರು ಅಂತ ಹೇಳ್ತಾರೆ. ಇವೆರಡೂ ಮಿಕ್ಸ್ ಮಾಡಿದಾಗ ಎರಡನ್ನೂ ಜ್ಞಾನ ಕೊಡೋರೆ. ಶುಕ್ರ ಏನ್ ಮಾಡ್ತಾನೆ ಹೋಗ್ಬಿಟ್ಟು ರಾಕ್ಷಸರಿಗೆ ಜ್ಞಾನ ಕೊಡ್ತಾರೆ, ಗುರು ಏನ್ ಮಾಡ್ತಾನೋ ಒಳ್ಳೆಯವ್ರಿಗೆ. ಶುಕ್ರ ಅವರು ಚೆನ್ನಾಗಿರ್ಲಿ ಅಂತ ಅಷ್ಟೇ, ಎಲ್ಲರೂ ಜ್ಞಾನ ಪಡಿಲಿ ಅಂತ. ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ ಶುಕ್ರ ಬ್ಯಾಡ್ ಅಲ್ಲ, ಅಂದ್ರೆ ಕೆಟ್ಟವನಲ್ಲ, ಒಳ್ಳೇನೆ. ಕೆಟ್ಟವ್ರಿಗೂನು ಜ್ಞಾನ ಗೊತ್ತಾಗ್ಲಿ, ಅವ್ರು ಏನೇ ಕೆಟ್ಟತನ ಮಾಡ್ಲಿ ಅವ್ರಿಗೂ ಗೊತ್ತಿರ್ಲಿ, ವಿಚಾರ ಗೊತ್ತಿರ್ಲಿ. ಸೊ ಹಾಗೆ ಶುಕ್ರಾಚಾರ್ಯ ಎದ್ದು ಬಿಡ್ತಾನೆ, ಜ್ಞಾನ ಕೊಟ್ರೆ ಪರಿವರ್ತನ ಆಗ್ಬೋದು ಅಂತ ಒಂದು ವಿಚಾರ ಕೊಡ್ತಾನೆ. ಸೊ ಆ ವಿಚಾರದಲ್ಲಿ ಇದು ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು. ಸೂರ್ಯ ಯಾವಾಗ ಯಾರ ಜೊತೆ ಸೇರ್ಕೊಳ್ತಾನೆ, ಎಸ್ಪೆಷಲಿ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಆ ಕ್ವಾಲಿಟೀಸ್ ಎಲ್ಲ ತಗೊಂಡ್ಬಿಡ್ತಾನೆ. ಶುಕ್ರ ಏನಾದ್ರೂ ಸೂರ್ಯನ ಜೊತೆ ಸೇರಿದ್ರೆ ವೈವಾಹಿಕ ಜೀವನದಲ್ಲಿ ಸೈಲೆಂಟ್ ಮಾಡಿಸ್ಬಿಡ್ತಾನೆ, ಏನು ಮಾಡಕ್ಕಾಗಲ್ಲ. ಅಂದ್ರೆ ಇವ್ರ ಎಕ್ಸ್ಪ್ರೆಷನ್ ಮಾಡಕ್ಕಾಗಲ್ಲ, ಇವ್ರ ಭಾವನೆಗಳನ್ನ ಹೇಳಕ್ಕಾಗಲ್ಲ, ಏನಿದ್ರು ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಶುಕ್ರ ಸೂರ್ಯನ ಜೊತೆ ಇದ್ರೆ. ಶುಕ್ರ ಏನಾದ್ರು ಚಂದ್ರನ ಜೊತೆ ಸೇರ್ಕೊಂಡ್ರೆ ವೈವಾಹಿಕ ಜೀವನದಲ್ಲಿ ಮನಸ್ಸಿನಲ್ಲಿ ಆತಂಕ ಯಾವಾಗ್ಲೂ ಅಷ್ಟೇ. ಶುಕ್ರ ಮತ್ತೆ ಚಂದ್ರ ವೈವಾಹಿಕ ಜೀವನದಲ್ಲಿ ಯಾವಾಗ್ಲೂ ಚಿಂತೆ, ಮನಸ್ಸಿನ ಚಿಂತೆ. ನನ್ನ ಹೆಂಡತಿ ನಾನು ಲವ್ ಮಾಡ್ತಾ ಇಲ್ಲ, ನನ್ ಗಂಡ ನಾನು ಲವ್ ಮಾಡ್ತಾ ಇಲ್ಲ. ಅವ್ರಿಗೆ ಒಂಥರ ಮನಸ್ಸಿಗೆ ತುಂಬಾ ಎಷ್ಟು ಮಾಡಿದ್ರು ಅದು ಸಾಲಲ್ಲ. ಅದು ರಿಯಾಲಿಟಿಯಲ್ಲಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕೊರತೆ ಇರುತ್ತೆ ಅಂತ ಭಾವನೆ ಬರ್ಸ್ತಾನೆ ಇರುತ್ತೆ. ದಟ್ ಈಸ್ ಲೈಫ್. ಅದೇ ತರ ಶುಕ್ರ ಮಂಗಳ ಜೊತೆ ಇದ್ರೆ ವೆರಿ ವೆರಿ ಪ್ಯಾಷನೇಟ್ ಆಗ್ಬಿಡುತ್ತೆ, ಆದ್ರೆ ತೋರ್ಪಡಿಕೆ ಆಗುತ್ತೆ. ಕೈ ಇಟ್ಕೊಳ್ಳೋದು, ನನ್ ತರ ಯಾರು ಇಲ್ಲ ಪಾರ್ಟ್ನರ್ ಅಂತ ತೋರ್ಸ್ಕೊಳ್ಳೋದು. ತೀರಾ ಏನಾದ್ರು ಅವ್ರ ಜೊತೆ ಗಲಾಟೆ ಆದ್ರೆ ನಿನ್ ತರ ಪಾರ್ಟ್ನರೇ ಇಲ್ಲ ಅಂತ ಎಕ್ಸ್ಟ್ರೀಮ್ಸ್ ತೋರಿಸುತ್ತೆ. ಶುಕ್ರ ಮತ್ತೆ ಕುಜ ಒಂದೇ ಕಡೆ ಕೂತಿದ್ದಾಗ ಜಾತಕದಲ್ಲಿ ಎಕ್ಸ್ಟ್ರೀಮಿಸಮ್ ಅಂತ ಹೇಳ್ತೀವಿ ನಾವು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಕುಜ ಇಸ್ ವೆರಿ ಹಾಟ್ ಪ್ಲಾನೆಟ್. ಶುಕ್ರ ಇಸ್ ಎ ಪ್ಲಾನೆಟ್ ಆಫ್ ಪ್ಯಾಷನ್ ಅಂತ ಹೇಳ್ತಾರೆ, ಆಸೆ. ನಮ್ಗೆ ತುಂಬಾ ಚೆನ್ನಾಗಿ ಖುಷಿ ಆಗುತ್ತಲ್ಲ, ಏನೋ ಒಂದು ಒಡವೆ ತಗೊಂಡ್ಬರ್ತೀವಿ, ಹಾಕೊಂಡಾಗ ಆ ಮೊಮೆಂಟ್ ಇರುತ್ತಲ್ಲ ಅದೇ ಶುಕ್ರ. ಹಾಕೊಂಡ್ ಹಳೇದಾಗತ್ತಲ್ಲ, ಅದು ಚೆನ್ನಾಗಿತ್ತು ಅಂದ್ರೆ ಅದು ಶನಿ. ಅದು ಶನಿ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರೋದು. ಆ ಮೊಮೆಂಟ್ರಿ ಖುಷಿನೇ ಶುಕ್ರ. ಯಾವುದೇ ಮನುಷ್ಯನಿಗೆ ಆ ಮೊಮೆಂಟ್ ಅಲ್ಲಿ ಖುಷಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಶುಕ್ರ ಬಲವಾಗಿದೆ ಅಂತ ಅರ್ಥ. ಯಾವಾಗ್ಲೂ ಖುಷಿ ಆಗ್ತಾ ಇದೆ ಅಂತಂದ್ರೆ ಕೇತು ಚೆನ್ನಾಗಿದೆ ಅಂತ ಅರ್ಥ. ತಲೆ ಇಲ್ದೇ ಇರ್ತಕ್ಕಂಥ ಬಾಲ ಚೆನ್ನಾಗಿದೆ ಅಂತ ಅರ್ಥ. ತಲೆನೇ ಬೇಡ ಇವ್ರಿಗೆ, ಯಾವಾಗಲೂ ಚೆನ್ನಾಗಿರಕ್ಕೆ ತಲೆ ಇರಬಾರ್ದು, ಆನಂದವಾಗಿರ್ಬೇಕು. ಕೇತು ಚೆನ್ನಾಗಿರ್ಬೇಕು. ಹೌದು, ಆತರ ಕೇತು ಚೆನ್ನಾಗಿರ್ಬೇಕು ಅಂದ್ರೆ ಕೇಂದ್ರ ತ್ರಿಕೋಣದಲ್ಲಿ ಶುಭ ಗ್ರಹಗಳ ದೃಷ್ಟಿ, ಇದೆಲ್ಲ ಒಂದು ಜ್ಯೋತಿಷದಲ್ಲಿ ತೋರಿಸ್ಕೊಡ್ತಾರೆ. ಅದೇ ತರ ಶುಕ್ರ ಕುಜ ಆತರ ಇದ್ರೆ ಪ್ಯಾಷನೇಟ್, ಸ್ವಲ್ಪ ನಮ್ಗೆ ಪವರ್ ಜಾಸ್ತಿ ಇರುತ್ತೆ. ಆಮೇಲೆ ದೇ ಕ್ಯಾನ್ ಸ್ಯಾಟಿಸ್ಫ್ಯಾಕ್ಷನ್ ಮೋಟೋ ಇರುತ್ತೆ. ನೀನ್ ನನಗೆ ಸ್ಯಾಟಿಸ್ಫೈ ಮಾಡು ಎಲ್ಲಾ ವಿಚಾರದಲ್ಲಿ ನಾನು ನಿಂಗೆ ಸ್ಯಾಟಿಸ್ಫೈ ಮಾಡ್ತೀನಿ ಅಂತ ಆ ಒಂದು ಕಾನ್ಸೆಪ್ಟ್ ಇರುತ್ತೆ. ಶುಕ್ರ ಕುಜನ ನಾವು ಆ ಎನರ್ಜಿನ ಚೆನ್ನಾಗಿ ಡ್ರೈವ್ ಮಾಡ್ಬೇಕು. ಕೆಟ್ಟ ಹಾದಿಲಿ ಹಾದಿಲಿ ಡೈವರ್ಟ್ ಮಾಡ್ಬಾರ್ದು. ಒಳ್ಳೆ ಚಾನಲೈಸ್ ಮಾಡ್ಬಿಟ್ರೆ ಶುಕ್ರ ಕುಜ ಇಸ್ ಎ ವೆರಿ ಪವರ್ಫುಲ್ ಕಾಂಬಿನೇಷನ್ ಫಾರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಚಾನಲೈಸೇಷನ್ ಇಂಪಾರ್ಟೆಂಟ್, ಕಂಟ್ರೋಲಿಂಗ್ ಪವರ್ ಅದ್ರಲ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಕುಜ ಕಂಟ್ರೋಲ್ ಮಾಡಕ್ ಬಿಡಲ್ಲ, ಶುಕ್ರ ಕಂಟ್ರೋಲ್ ಮಾಡ್ಬೇಕು. ಶುಕ್ರ ಕುಜ. ಆಮೇಲೆ ಬುಧ. ಶುಕ್ರ ಮತ್ತೆ ಬುಧ ಬಂದ್ಬಿಟ್ರೆ ಬರೀ ವ್ಯವಹಾರಿಕವಾಗಿರ್ತಕ್ಕಂಥ ಬಾಂಧವ್ಯ. ನೀನ್ ತಂದ ಹಾಕ್ರೆ ನಾನ್ ಮಾಡ್ತೀನಿ ಅಡ್ಗೆನ, ನೀನೊಂದು ಇವತ್ತು ಸೀರೆ ಕೊಡ್ಸಿದ್ರೆ ನಾನು ಖುಷಿಯಾಗಿ ಅಡ್ಗೆ ಮಾಡ್ತೀನಿ. ಇವ್ರು ನನ್ನ ಕರೆಕ್ಟ್ ಆಗಿ ನಾನು ನೋಡ್ಕೊಂಡ್ರೆ ನಿನಗೆ ಕರೆಕ್ಟ್ ಆಗಿರೋ ಸಂಬಳ, ಇಲ್ಲ ಅಂದ್ರೆ 3,000 ಮೇಲೆ ₹1 ಇಲ್ಲ ನಾಳೆಯಿಂದ. ಆ ಬುಧ ಮತ್ತೆ ಶುಕ್ರ ವ್ಯವಹಾರಿಕ ತಂದು ಕೊಟ್ಬಿಡುತ್ತೆ. ಆಮೇಲೆ ಸ್ವಲ್ಪ ಮದುವೆ ಜೀವನದಲ್ಲಿ ಸ್ವಲ್ಪ ಸ್ಲೋ ಮಾಡ್ಬಿಡುತ್ತೆ, ತುಂಬಾ ಸ್ಲೋ ಮಾಡುತ್ತೆ. ಯಾಕಂದ್ರೆ ಬುಧ ಫಿಕಲ್ ಮೈಂಡೆಡ್, ಇವತ್ತಿದ್ದಂಗೆ ನಾಳೆ ಇರಲ್ಲ. ಶುಕ್ರ ಪಾಪ ಸೈಲೆಂಟ್ ಆಗಿ ಇರುತ್ತೆ, ಬುಧ ಬಂದ್ಬಿಟ್ಟು ಹಾಳು ಮಾಡೋದು. ಬುಧ ಈಸ್ ಎ ಪ್ಲಾನೆಟ್ ಆಫ್ ಕನ್ನಿಂಗ್. ಯಾವಾಗ್ಲೂ ನಾನು ಹೇಳ್ತೀನಿ, ಬುಧ
ಗುರು ಮತ್ತೆ ಬುಧ ತಗೊಂಡಾಗ ಬುಧ ಇಸ್ ವೆರಿ ಡೇಂಜರಸ್, ಹೈಲಿ ಡೇಂಜರಸ್ ಇಸ್ ಬುಧ. ಕೊಟ್ರೆ ಅದು ಗುರುಗಿನ ಮೀರಿ, ಶುಕ್ರನಿಗಿನ ಮೀರಿ, ಎಲ್ಲದಕ್ಕಿಂತ ಹೈಯೆಸ್ಟ್ ಮೀರಿ ಕೊಡ್ತಕ್ಕಂಥದ್ದು ಶುಕ್ರ, ಬುಧ ವಿಡ್ರಾ ಮಾಡೋದು ಬುಧನೇ. ಇಟ್ ಟೇಕ್ಸ್ ಫ್ಯಾಕ್ಷನ್ ಆಫ್ ಸೆಕೆಂಡ್ ಟು ಮೇಕ್ ಎನಿಬಡಿ ವಿನ್, ಫ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಟು ಲೂಸ್. ಬುಧ ಅದಕ್ಕೆ ಸ್ಪೀಡ್ ಅದ ತೋರಿಸ್ತಾರೆ. ಸೂರ್ಯನ ಸುತ್ತ 88 ದಿವಸದಲ್ಲಿ ಸುತ್ತಾಕ್ಬಿಡುತ್ತೆ. ಅದೇ ಶನಿ ಬಂದ್ಬಿಟ್ಟು 30 ವರ್ಷ ತಗೊಳ್ತಾನೆ. ನಾವು ಬಂದ್ಬಿಟ್ಟು 1 ವರ್ಷ ತಗೊಳ್ತೀವಿ, ಅಂದ್ರೆ 365 ಇಂಡಿಯನ್ ಇದು ನಮ್ಮ ಇದ್ರದ್ದು ಅರ್ತ್ ನಂಬರ್ ಆಫ್ ಡೇಸ್. ಇನ್ನಷ್ಟು ಖಂಡಿತ ಗುರುಜಿ ಕೇಳ್ತಿಲ್ಲ, ಶುಕ್ರ ಮತ್ತೆ ಅದರ ಇನ್ನೊಬ್ಬ ಸಂಯೋಗ ಮಾತಾಡ್ತೀವಿ ಖಂಡಿತ. ಇನ್ನ ವೀಕ್ಷಕರೇ, ಎಲ್ಲ ಒಂದ್ ಕಡೆ ನಿಮ್ಮ ಜಾತಕದಲ್ಲಿ ಶುಕ್ರನ್ ಜೊತೆ ಗುರು ಇದಾರ, ಬುಧ ಇದಾರ, ಇದೆಲ್ಲ ಮಾಹಿತಿ ಪಡ್ಕೋಬೇಕು ಅಂದ್ರೆ ಖಂಡಿತ ನಕ್ಷತ್ರ ನಾಡಿ ಕ್ಲಾಸಸ್ಗೆ ಬರ್ಬೇಕಾಗತ್ತೆ. ನಾವು ಕೂಡ ಅವಾಗ ಡೇಟ್ಸ್ ಹೇಳ್ತಾ ಇದೀನಿ, ಮತ್ತೊಮ್ಮೆ ಡೇಟ್ಸ್ ಹೇಳ್ತೀನಿ, ಅದೇ ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಇನ್ನ ವೀಕ್ಷಕರೇ ನಿಮ್ಮೆಲ್ರಿಗೂ ತಿಳಿದಿದೆ, ನಮ್ಮ ಕಾರ್ಯಕ್ರಮದಲ್ಲಿ ವಿಟಿ ಅಂತ ತೋರಿಸ್ತೀವಿ. ಸ್ಟೂಡೆಂಟ್ಸ್ ಬಂದು ನಕ್ಷತ್ರ ನಾಡಿ ಬಗ್ಗೆ ಕಲ್ತು ನಕ್ಷತ್ರ ನಾಡಿಯ ಸಬ್ಜೆಕ್ಟ್ ಬಗ್ಗೆ ಒಂದೆರಡು ಮಾತಾಡಿದರೆ, ಆ ಒಂದು ವಿಟಿ ರೆಡಿ ಇದೆ, ನೋಡ್ಕೊಂಬರೋಣ. ನನ್ನ ಹೆಸರು ರತ್ನ ಅಂತ, ನಾನು ಮಧುಗಿರಿಯಿಂದ ಬಂದಿದ್ದೀನಿ. ನಾನು ಕಸ್ತೂರಿ ವಾಹಿನಿಯಲ್ಲಿ ಸರ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಹಂಗಾಗ್ಬಿಟ್ಟು ಅವ್ರು ಹೇಳೋ ರೀತಿ ಎಲ್ಲ ನೋಡಿ ತುಂಬ ಇಂಟ್ರೆಸ್ಟ್ ಆಯಿತು ಕಲಿಬೇಕು ಅಂತ. ಮತ್ತು ಹಾಗೆ ಅವರು ಅನೌನ್ಸ್ ಮಾಡಿದ್ರು ತುಮಕೂರು ಕ್ಲಾಸಸ್ ಇದೆ 4 days ಅಂತ. ಹಾಗಾಗಿ ಬಂದು ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ನಾನು ಮಾಡಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಮತ್ತು ನಾನು ಹೈಯರ್ ಕ್ಲಾಸು ಅಟೆಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಕಲ್ತ್ಕೊಳ್ಳಿ, ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಈ ರೀತಿ ಕ್ಲಾಸ್ನ ನಡೆಸ್ತಾ ಇರೋ ದಿನೇಶ್ ಸರ್ಗೆ ನನ್ನ ಕೋಟಿ ನಮಸ್ಕಾರಗಳು. ವೀಕ್ಷಕರ, ವಿಟಿ ನೋಡಿದ್ರಲ್ಲ, ಖಂಡಿತ ನಿಮ್ಗೂ ಕೂಡ ಆಸಕ್ತಿ ಆಗಿರತ್ತೆ. ಮೈಸೂರು ಮತ್ತೆ ಬೆಂಗಳೂರು ಅವ್ರಿಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಇದು ಲಾಸ್ಟ್ ಕ್ಲಾಸ್. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. January 5ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇರತ್ತೆ. ಎಲ್ಲಿ ಮೈಸೂರಲ್ಲಿ 6-7 ನಕ್ಷತ್ರ ನಾಡಿ ಕ್ಲಾಸಸ್ ಇರತ್ತೆ. ನೆಕ್ಸ್ಟ್ ಏನ್ ಕ್ಲಾಸಸ್ ಇರತ್ತೆ ಅಲ್ಲಿ ಮಧ್ಯದಲ್ಲಿ ಹಬ್ಬ ಇರೋದ್ರ ಕಾರಣ 20-21 ನಕ್ಷತ್ರ ನಾಡಿ ಕ್ಲಾಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಇನ್ನ ಬೆಂಗಳೂರಲ್ಲಿ 26ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇರತ್ತೆ. ಸೇಮ್ ಜಾನ್ವರಿಯಲ್ಲಿ 27-28 ನಕ್ಷತ್ರ ನಾಡಿ ಕ್ಲಾಸಸ್ ಇರತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಮೈಸೂರು ಮತ್ತೆ ಬೆಂಗಳೂರು ಲಾಸ್ಟ್ ಕ್ಲಾಸಸ್. ಸೊ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಆಫೀಸ್ ನಂಬರ್ಗೆ ಕಾಲ್ ಮಾಡಬಹುದು. ಇನ್ನ ಇದೇ ತಿಂಗಳು 23, 24, 25 ಜ್ಯೋತಿಷ್ಯ ಸಮ್ಮೇಳನ ನಡೀತಾ ಇದೆ. ಇಲ್ಲಿ ವಿಜಯ ಆಡಿಟೋರಿಯಂ ಅಲ್ಲಿ. ಗುರುಜಿ ಕೂಡ ಒನ್ ಆಫ್ ದ ಪರ್ಸನ್ ಅಲ್ಲಿ. ಸೊ ಯಾರಿಗೆಲ್ಲ ಜ್ಯೋತಿಷ್ಯ ಬಗ್ಗೆ ಆಸಕ್ತಿ ಇದೆ, ಕೇವಲ 500 ರೂಪಾಯಿ ಇರತ್ತೆ ಎಂಟ್ರಿ ಫೀಸಸ್. ಸೊ ಬಂದು ಭಾಗಿಯಾಗಬಹುದು. ಈಗ ಆಲ್ರೆಡಿ PhD ಮಾಡಿರೋರು, ನಮ್ಮ ನಕ್ಷತ್ರ ನಾಡಿ ಕಲ್ತು PhD ಮಾಡಿರೋರ್ಗೆ ಒಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ, ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಇದೆ. ಸೊ ಯಾರೆಲ್ಲ PhD ಮಾಡಿದೀರಾ, ಇದೇ ಸ್ಯಾಟರ್ಡೆ ನೀವು ನೇರವಾಗಿ ವಿಜಯ ಕಾಲೇಜ್ ಹತ್ರ ಬರ್ಬೋದು. ಫರ್ದರ್ ಡೀಟೇಲ್ಸ್ ಗೆ ಗುರುಜಿನ ಭೇಟಿ ಆಗೋದು ಉತ್ತಮ ಅಂತ ಹೇಳ್ತೀನಿ. ಇನ್ನ ಗುರುಜಿ ಶುಕ್ರ ಬಗ್ಗೆ ಖಂಡಿತ ನಾಳೆ ಬೆಳಗ್ಗೆ ಮಾತಾಡೋಣ. ತುಂಬಾ ಕಾಲ್ಸ್ ಬರ್ತಾ ಇದೆ, ಕಾಲ್ಸ್ ನ ಕೂಡ ಸ್ವೀಕಾರ ಮಾಡೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಹರ್ಷಿನಿ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿಮಾ? ನಂಬರ್ ಹೇಳ್ತೀನಿ. ಪ್ರಶ್ನೆ ಶಾಸ್ತ್ರನಾ? ಹೌದು. ಓಕೆ, 1ರಿಂದ 249 ಒಂದ್ ನಂಬರ್ ಹೇಳಿಮಾ. 18. ಓಕೆ, ಬ್ಯಾಂಗ್ಳೂರಿಗೆ ಕ್ಲಾಸಸ್ ಬರ್ತಿದ್ದಾರೆ ಗುರುಜಿ ಅವರು, ಆದ್ರೆ ಟ್ರೈ ಮಾಡಿ ಸೇರ್ಕೊಳಕ್. ಓಕೆನಾ? ಖಂಡಿತ. ಓಕೆ, ಮಾತಾಡಿಮಾ ಗುರುಜಿ ಹತ್ರ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ ಸರ್. ಯಾರ ಬಗ್ಗೆ ಕೇಳ್ಬೇಕಾಯ್ತು? ಸರ್ ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಕೇತು ದಶಲ್ಲಿ ಪ್ರಶ್ನೆ ಕೇಳಿದಿರಾ? ಕೇತು ಹೇಗಿದೆ ನೋಡೋಣ. ಕೇತು ಈಸ್ 1, 6, 8, 10, 11. ಜೀವನ ಚೆನ್ನಾಗಿರುತ್ತೆ. ಮ್ಯಾರೇಜ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಮುಂದೆ ಆಗುತ್ತೆ. ಮುಂದೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಸರಿ ಹೋಗುತ್ತೆ. ಹೇಳಿ, ಏನ್ ಕೇಳ್ಬೇಕಾಯ್ತು? ಸರ್ ನಾನು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ನನಗೆ ಸಿಂಗಿಂಗು ಮತ್ತೆ ಇನ್ಸ್ಟ್ರೂಮೆಂಟ್ ಪ್ಲೇಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. 2018 ಮೇ ಆದ್ಮೇಲೆ ನೀವು ಕಚೇರಿಗಳು ಮಾಡ್ತೀರಾ? ಕೇಳಿಸ್ತಾ ಇದೆಯಾ? ನನ್ಗೆ ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಉತ್ತಮ, ಮತ್ತೆ ಇನ್ಸ್ಟ್ರೂಮೆಂಟ್ ಪ್ಲೇ ಆದ್ರೆ ಯಾವ ಇನ್ಸ್ಟ್ರೂಮೆಂಟ್ ಅಂತ ಕೇಳ್ಬೇಕಿತ್ತು ಸರ್. ಇನ್ಸ್ಟ್ರೂಮೆಂಟ್ ಅಂತಂದ್ರೆ ನಾನು ಸ್ವಲ್ಪ ಡೆಪ್ತ್ ಅಲ್ಲಿ ನೋಡ್ಬೇಕಾಗತ್ತೆ. ವಾಹಿನಿಲಿ ಕಾರ್ಯಕ್ರಮದಲ್ಲಿ ತುಂಬಾ ಕಷ್ಟ. ಫೈರಿ, ಏರಿ, ಮೀಡಿಯಂ ನೋಡ್ಬೇಕಾಗತ್ತೆ. ಶುಕ್ರ ಇರ್ತಕ್ಕಂಥದ್ದು ನೀರಿನ ಜೊತೆ ಇದೆ, ಪ್ಲಸ್ ಇಟ್ ಈಸ್ ಆಲ್ಸೋ ವಿತ್ ಮರ್ಕ್ಯೂರಿ. ಆಮೇಲೆ ಲಗ್ನ ಬಂದ್ಬಿಟ್ಟು ಫೈರ್ ತೋರಿಸ್ತಾ ಇದೆ. ಇಲ್ಲಿ ಫೈರ್ ಏರ್ ನೋಡ್ತಕ್ಕಂಥ ಸ್ಥಾನ ಸ್ವಲ್ಪ ಏರಿ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ನ ಟ್ರೈ ಮಾಡ್ಬೋದು. ಏರ್ ಯೂಸ್ ಮಾಡ್ತಕ್ಕಂಥದ್ದು. ನೀವ್ ಯಾವ್ದು ಕಲ್ತಿರೋದು? ಸರ್ ಸಿಂಗಿಂಗ್ ಅಥವಾ IT ಫೀಲ್ಡ್, ಯಾವ ಫೀಲ್ಡ್ ಅಲ್ಲಿ ನನಗೆ ಉತ್ತಮವಾಗಿರುತ್ತೆ ಹೋಗ್ಬೋದು ಅಂತ ಕೇಳಬೇಕಿತ್ತು ಸರ್. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸಿಂಗಿಂಗ್ ಹೋದ್ರೆ ಕಚೇರಿಗಳು ಮಾಡ್ತೀರಾ? ಗ್ಯಾರಂಟಿಡ್. ವಂಡರ್ಫುಲ್ ಆಗಿರ್ತಕ್ಕಂಥ ಟೈಮಲ್ಲಿ ಮಾಡಿದೀರಾ. 6, 10, 11 ಎಲ್ಲದರಲ್ಲೂ ಜಯ ಇದೆ. ಮ್ಯಾರೇಜ್ ಒಂದು ಸ್ವಲ್ಪ ಮಾತ್ರ ಪ್ರಾಬ್ಲಮ್ ಇರುತ್ತೆ. ಮ್ಯಾರೇಜ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ಲೇಟ್ ಆಗಿ. ಶುಕ್ರ ದಶೆಯಲ್ಲಿ ಎಕ್ಸಲೆಂಟ್ ಸಿಂಗಿಂಗ್,
ಯಾವ್ದಾದ್ರು ಇನ್ಸ್ಟ್ರೂಮೆಂಟಲ್ಲೂ ಮಾಡ್ಬೋದು. ಪ್ರತಿಯೊಂದು ಚೆನ್ನಾಗಿದೆ, ನಥಿಂಗ್ ಟು ವರಿ. ಮಿಡಲ್ ಫಿಂಗರ್ಗೆ ಡೈಮಂಡ್ ಹಾಕೊಳ್ಳಿ, ಓಕೆ. ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ ಓಪಲ್ ಅಂತ ಸಿಗುತ್ತೆ, ಫೈರ್ ಓಪಲ್ ಅಂತ ಸಿಗುತ್ತೆ, ಹಾಕೊಳ್ಳಿ. ನಿಮ್ಗೆ ದುಡ್ಡು ಬೇಕು ಅಂತಂದ್ರೆ IT ಫೀಲ್ಡ್ಗೆ ಹೋಗಿ, ನೇಮ್ ಬೇಕು ಅಂತಂದ್ರೆ ಸಿಂಗಿಂಗ್ ಹೋಗಿ. ಯಾಕಂದ್ರೆ ಸಿಂಗಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ದುಡ್ಡು ಬರ್ಬೋದು ಕಾಂಬಿನೇಷನ್ ಅಲ್ಲಿ. ದುಡ್ಡು ಬೇಕು ಅಂದ್ರೆ IT ಫೀಲ್ಡ್ ಹೋಗಿ, ನೇಮ್ ಬೇಕು ಅಂತಂದ್ರೆ ಸಿಂಗಿಂಗ್ ಹೋಗಿ. ಎರಡೂ ಹೇಳಿದೀನಿ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ. ಇನ್ನೂ ಡೆಪ್ತ್ ಆಗಿ ಹೋಗ್ಬೇಕು ಅಂದ್ರೆ ಕಣಿತ ನಕ್ಷತ್ರ ನಾಡಿನ ಕಲೀರಿ ಅಂತ ಸಜೆಸ್ಟ್ ಮಾಡ್ಬೋದು. ಯಾವ ಟೈಮ್ ಅಲ್ಲಿ ನೀವು ನಿಮ್ಮ ಕೆರಿಯರ್ ನ ಸಿಂಗಿಂಗ್ ಪ್ಯಾಷನ್ ನ ಕಲಿಬಹುದು, ಯಾವ ಟೈಮ್ ಅಲ್ಲಿ ನೀವು ಎಕ್ಸ್ಪ್ಲೋರ್ ಆಗ್ಬೋದು, ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಕಣಿತ ಬೆಂಗಳೂರಲ್ಲಿ ಕ್ಲಾಸಸ್ ನಡೀತಾ ಇದೆ. January 26, 27, 28, 26 ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. 27, 28 ಬಂದು ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ. ಸೊ ನಿಮ್ಗೆ ನ್ಯೂಮರಾಲಜಿ ಕ್ಲಾಸಸ್ ಇಷ್ಟ ಇದ್ರೆ ಅದಕ್ಕೆ ಜಾಯ್ನ್ ಆಗ್ಬೋದು, ಇಲ್ಲ ನಾನ್ ಸಜೆಸ್ಟ್ ಮಾಡ್ತೀನಿ ನಕ್ಷತ್ರ ನಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ರೇಷ್ಮಾ ಅಂತ, ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ರೇಷ್ಮಾ ಅವ್ರೆ? ನಮ್ ತಂದೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿಮಾ. ಅವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ, ಅದಕ್ಕೆ ಪ್ರಶ್ನಾಶಾಸ್ತ್ರ. ಓಕೆ, 1 ರಿಂದ 249 ಒಂದ್ ನಂಬರ್ ಹೇಳಿಮಾ. 55. 55. ಕಾರ್ಯಕ್ರಮ ನೋಡ್ತಿರ್ತೀರಾ? ನೋಡ್ತಾ ಇದೀವಿ, ಬಟ್ ನಮ್ ಕಡೆ ಕಸ್ತೂರಿ ತೆಗೆದ್ಬಿಟ್ಟಿದ್ದಾರೆ, ಹಂಗಾಗಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀವಿ. ಓಕೆ. ಯಾವ ಊರು? ಯಾವ ಊರು ನೀವು? ಇಲ್ಲ, ಬ್ಯಾಂಗ್ಳೂರಲ್ಲ ಸರ್, ಈ ಕಡೆ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಹೌದಾ? ಏನಕ್ಕೆ ತೆಗ್ದಿದಾರ? ಆನ್ ಮಾಡ್ರಪ್ಪ. ಕಾಯ್ತಾ ಇದೀವಿ, ಆಗಲೇ ಒಂದ್ 15-20 ಡೇಸ್ ಆಯ್ತು, ಇನ್ನ ಬಂದಿಲ್ಲ. ಓಕೆ, ಮಾತಾಡಿ ಮಾ ಗುರುಜಿ ಹತ್ರ. ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಸ್ವಲ್ಪ ಬರೋದ್ ಕಷ್ಟ ಅಂತ ಆಗ್ಬಿಟ್ಟಿದೆ. ಭಗವಂತ ಆಗ್ತಿದೆ. ಕೇತು 4, 6, 8, 9, 11 ಆಸ್ತಿ ವಿಚಾರ ಏನಾದ್ರು ಇತ್ತು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಟ್ರೈ ಮಾಡಿ. ಬುಧನಲ್ಲಿ ಅವ್ರದ್ದು ಆಯಸ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ಆಸ್ತಿದೇನಾರು ಬಂದಿದ್ಯಾ? ಎಲ್ಲ ಕ್ಲಿಯರ್ ಆಗಿದ್ಯಾ? ಒಂದ್ ನಿಮಿಷ, ಒಂದೊಂದಾಗುತ್ತೆ. ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನ ತಗೊಳ್ಳಿ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಶುಕ್ರನಲ್ಲಿ 5, 6, 8 ಅದು ಕಳ್ಕೊಳ್ತಕ್ಕಂತ ಒಂದು ಕಾಂಬಿನೇಷನ್ ಮೇ ಆದ್ಮೇಲೆ ಬರ್ತಾ ಇದೆ. ಈಗ್ಲೇ ಏನೇನು ಬರಿಬೇಕೋ, ಯಾವ್ಯಾವ್ದು ನಿಮ್ ಕಡೆ ಮಾಡ್ಕೋಬೇಕೋ, ಏನೋ ವ್ಯಾಜ್ಯ ಇಲ್ಲದೆ ಮಾಡ್ಕೊಳ್ತಕ್ಕಂಥ ಫಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ 4, 6, 8, 9, 11 ಕಾಂಬಿನೇಷನ್ ಆಸ್ತಿ ಕರೆಕ್ಟ್ ಮಾಡ್ಕೊಂಬಿಡಿ ಅಂತ ಬರುತ್ತೆ. ಆರೋಗ್ಯ ಬಂದಾಗ 4, 6, 8, 9, 11 ಆರೋಗ್ಯನ ಚೇಂಜ್ ಮಾಡಲ್ಲ, ಬಟ್ ಟ್ಯಾಬ್ಲೆಟ್ ತಗೊಂಡಿರ್ಬೇಕು. ಅದಕ್ಕೇನೋ ಮುಲಾಮ್ ಹಚ್ಕೋಬೇಕು, ಟ್ಯಾಬ್ಲೆಟ್ ತಗೋಬೇಕು, ಕಂಟಿನ್ಯೂಟಿ ಆಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ನಿಮ್ ತಂದೆಯವರು ಒಳ್ಳೇದು. ಇನ್ ಕೇಸ್ ಭೇಟಿ ನೀಡಿಲ್ಲ ಅಂತಂದ್ರೆ ಅಲ್ಲಿಂದ ಗಣಪತಿ ದೇವಸ್ಥಾನದಿಂದ ಒಂದು 21 ಗರಿಕೆ ತಗೊಂಡ್ಬಂದು ಅವ್ರ ತಲೆದಿಮ್ ಕೆಳಗಡೆ ಇಡೀ, ಖಂಡಿತ ಒಳ್ಳೇದಾಗತ್ತೆ. ಸಾಧ್ಯವಾದಷ್ಟು ಇದೆ, ಚೆನ್ನಾಗಿದೆ, ಏನ್ ಟೆನ್ಷನ್ ಇಲ್ಲ, ಏನು ತೊಂದರೆ ಇಲ್ಲ. ಮೇ ಆದ್ಮೇಲೆ ಇನ್ನೂ ಚೆನ್ನಾಗಿದೆ. 5 ಬರ್ತಾ ಇದೆ, 6, 11 ಬರ್ತಾ ಇದೆ. ಅನಾರೋಗ್ಯ ಇದ್ದೇ ಇರುತ್ತೆ, ಆಯುಷ್ ಚೆನ್ನಾಗಿದೆ. ಬಟ್ ಆಸ್ತಿ ವಿಚಾರದಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಬರ್ತಾ ಇದೆ. ನೀವು ಕೇಳ್ತಾರೆ ಒಂದು ಪ್ರಶ್ನೆ ಹೇಳ್ಬೋದು, ನಾನು 4-5 ಆಂಗಲ್ ಇಂದ ನೋಡಿರ್ತೀನಿ. ಆಸ್ತಿಲ್ ತಕರಾರಿದೆ ಅಂತ ಸ್ವಲ್ಪ ಹೇಳ್ತಾರೆ, ಮತ್ತೆ ನೀವು ಅದ್ರ ಮೇಲೆ ತಲೆ ಕೆಡ್ಸ್ಕೊಂಡು ಹಾಕೊಳ್ಬೇಕು, ಹೋಗ್ಬಾರ್ದು. ಬೇಗ ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅವ್ರ ಆರೋಗ್ಯ ಚೆನ್ನಾಗಿರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ತಂತ್ರ ಮಾಡಿ, ದಿಮ್ ಕೆಳಗಡೆ 21 ಗರಿಕೆ ಇಡಿ. ಒಂದು 3 ದಿವಸ ಆದ್ಮೇಲೆ ಅದನ್ನ ತೆಗೆದು ಯಾವ್ದಾದ್ರು ನಿರ್ಜನ ಪ್ರದೇಶ ಅಥವಾ ಅರಳಿ ಮರದ ಹತ್ರ ಹಾಕ್ಬಿಡಿ. ಇದನ್ನ ಕ್ರಮೇಣ ಮಾಡ್ತಾ ಬಂದ್ರೆ ಸಾಕಷ್ಟು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಆಯುಷ್ ಚೆನ್ನಾಗಿರುತ್ತೆ. ಆಯುಷ್ನ ನಾವು ಕ್ಯಾಲ್ಕುಲೇಟ್ ಮಾಡಬಾರ್ದು. ಯಾಕಂದ್ರೆ ಆಯುಷ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಯುರ್ದಯ ಅಂತ ನಮ್ದೊಂದು ಕ್ಯಾಲ್ಕುಲೇಷನ್ ಇದೆ. ಅದು ಮಾಡಿದಾಗ ಅನೇಕ, ಅದು ಕರೆಕ್ಟ್, ಅದೊಂದೇ ಮಾಡೋದು ಶಾಸ್ತ್ರದಲ್ಲಿ, ಆಯುರ್ದಯ ಅಂತ. ಕೆಲವ್ರಿಗೆ 35 ವರ್ಷ ಬಂದಿದೆ, ಬಟ್ 70 ವರ್ಷ ಬದುಕಿದ್ದಾರೆ. ಕೆಲವ್ರಿಗೆ 70 ಬಂದಿದೆ, 40 ವರ್ಷಕ್ಕೆ ಹೋಗಿದ್ದಾರೆ. ಆಯುರ್ದಯ ಅನ್ನೋ ಸಬ್ಜೆಕ್ಟ್ ಸ್ವಲ್ಪ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿಲ್ಲ. ಎಲ್ಲಾ ಜ್ಯೋತಿಷರು ಆಯುರ್ದಯನ ಯೂಸ್ ಮಾಡೋದು. ಆ ಸ್ಫುಟ ಎಲ್ಲ ಹಾಕಿ, ಲಗ್ನ ಲಾಡು, 8 ಲಾಡು, ಚರದಲ್ಲಿದೆಯಾ, ಸ್ಥಿರದಲ್ಲಿದೆಯಾ, ದ್ವಿಸ್ವಭಾವದಲ್ಲಿದೆಯಾ, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ 18 ವರ್ಷ ಮಾಡಿ ಬಂದಿರತಕ್ಕಂಥವ್ನು. ನಕ್ಷತ್ರ ನಾಡಿ ಅಂತೂ ಪವರ್ಫುಲ್ ಆಗಿ ಸಿಗುತ್ತೆ. ಅಲ್ಲೇನಾರು 1, 4, 10, 6, 8, 12 ಬಂದ್ರೆ ತೀರೋಗ್ಬಿಡ್ತಾರೆ. ಇಲ್ಲಿ 1, 4, 10, 6, 8, 12 ಇಲ್ಲ, ಆರೋಗ್ಯ ಸ್ವಲ್ಪ ಚೆನ್ನಾಗಿ ಇಲ್ಲ ಅಂತ ಬರುತ್ತೆ. ಬಟ್ ಆದ್ರೂ ಸ್ವಲ್ಪ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಬಹಳಷ್ಟು ವರ್ಷ ಬಾಳ್ತಾರೆ. ಒಳ್ಳೇದಾಗ್ಲಮ್ಮ, ಏನು ವರಿ ಮಾಡ್ಬಿಡಿ, ಚೆನ್ನಾಗಿರ್ತಾರೆ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಮಾ. ಕೈಲಾಶಂತ್ರನ ಹಿಟ್ಟು ಪೂಜೆ ಮಾಡಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಗುರುಜಿ ಹೇಳ್ತಾ ಇದ್ರು ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ ಅಂತ. ಸೊ ನೀವು ಭಯ ಪಡ್ತಾ ಇದ್ರಿ, ಹಾಯಸು ಚೆನ್ನಾಗಿದೆ. ಒಂದ್ಸತಿ ಕೈಲಾಶಂತ್ರನ ಹಿಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಚೇಂಜ್ನೆಸ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನೀವು ತೊಳಿ ಪುಟ್ಟ ವಿರಾಮ. ಕಡೆಯ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಕಡೆದ ಮಂಗಳವಾರ ಆಗಿರೋದ್ರಿಂದ ಹೆಣ್ಮಕ್ಳಿಗೋಸ್ಕರ ಒಂದ್ ತಂತ್ರ ಹೇಳ್ತೀನಿ ಅಂದಿದ್ದಾರೆ ಗುರುಜಿ. ಏನಪ್ಪಾ ಅಂದ್ರೆ, ಸಾಕಷ್ಟು ಜನಕ್ಕೆ ನೀರಲ್ಲಿ ಇದ್ದಾಗ ಹಿಂಬಡಿ ಅನ್ನೋದು ಹೊಡಿಯತ್ತೆ. ಆ ಹೊಡಿಯೋದಕ್ಕೆ ಏನ್ ತಂತ್ರ ಮಾಡಿದ್ರೆ ಅದು ಆರಾಮ್ಸೆ ಸರಿ ಹೋಗತ್ತೆ ಅನ್ನೋದ ಹೇಳ್ತೀನಿ ಅಂತ ಹೇಳಿದ್ರೆ. ಇನ್ನ ಗುರುಜಿ 23, 24, 25 ನೀವು ಕೂಡ ಆ ಒಂದು ಜ್ಯೋತಿಷ ಸಮ್ಮೇಳನದಲ್ಲಿ ಇದ್ದೀರಾ. ಮೇನ್ ಆಗಿ ಏನಿರತ್ತೆ ಗುರುಜಿ ಅದ್ರಲ್ಲಿ?
ಅನೇಕ ಜ್ಯೋತಿಷ್ಯರುಗಳು ಬಂದು ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ. ಡಿವಿಷನಲ್ ಚಾರ್ಟ್ಸ್ ಬಗ್ಗೆ ಮಾತಾಡ್ತಾರೆ. ನಾನೊಂದು ಸಬ್ಜೆಕ್ಟ್ ತಗೊಂಡಿದ್ದೀನಿ. ನಾನು ಒಂದು 40 ಮಿನಿಟ್ಸ್, ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಶನಿವಾರ ಒಂದು 80 ಜನ ನನ್ನ ಕೆಳಗಡೆ PGD ಮಾಡಿದ್ದಾರೆ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೊ. ಯೋಗ ಸಂಸ್ಕೃತಂ ಯೂನಿವರ್ಸಿಟಿ ಫ್ಲೋರಿಡಾದಿಂದ ಬರ್ಸಿದ್ದೀನಿ, ಎಕ್ಸಾಮ್ ಬರೆದಿದ್ದಾರೆ. ಆಲ್ಮೋಸ್ಟ್ ನಾನೆಲ್ಲ ಚೆಕ್ ಮಾಡಿದ ರಿಸಲ್ಟ್ ಎಲ್ಲರಿಗೂ ಚೆನ್ನಾಗಿ ಬಂದಿದೆ. ಅದರಲ್ಲಿ ಅಲ್ಲಿ ಗ್ರೇಡ್ಸ್ ಕೊಡ್ತೀವಿ. ಮತ್ತೆ ನಮ್ಮ ಒಂದು ಗೌನ್ ಹಾಕೊಂಡು, ಡಾಕ್ಟರೇಟ್ ಗೌನ್ ಹಾಕೊಂಡು ಅವ್ರಿಗೆ ಸನ್ಮಾನ ಮಾಡ್ತೀವಿ. ಸಂಜೆ 4ರಿಂದ 7 ಇರುತ್ತೆ ಸ್ಯಾಟರ್ಡೆ. ವಿಜಯ ಕಾಲೇಜ್ ಆಡಿಟೋರಿಯಂ, RV ರೋಡ್, ಬಸವನಗುಡಿ, ಬ್ಯಾಂಗ್ಳೂರ್. ಶನಿವಾರ ಮಾತ್ರ ಸನ್ಮಾನ ಪ್ರೋಗ್ರಾಮ್ ಇರುತ್ತೆ. ನಿಮ್ಮ ಹೆಸರುಗಳು ಇವತ್ತು ಸಾಯಂಕಾಲ ಚೆಕ್ ಮಾಡ್ಕೊಳ್ಳಿ, ನಮಗೆ ಹೋಗ್ತಕ್ಕಂಥ ನಂಬರ್ಗೆ. ಇವತ್ತು ಹೆಸರು ಯಾರ್ಯಾರ್ದು ಬರ್ದಿದ್ದೀರಾ, ಯಾರ್ಯಾರ್ದು ಕ್ಲಿಯರ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ನಂಬರ್ ಹೋಗ್ತಾ ಇರ್ತಕ್ಕಂಥದಕ್ಕೆ ಸಂಜೆ 4 ಗಂಟೆ ನಂತರ ಅವ್ರಿಗೆ ಕಳಿಸ್ತೀನಿ ನಮ್ಮ ಟೀಮ್ಗೆ. ಯಾರು ಫೋನ್ ಮಾಡಿದ್ರು ಅವ್ರು ಚೆಕ್ ಮಾಡ್ಬಿಟ್ಟು ನಿಮ್ಮ ಹೆಸರಿದೆ ಬರ್ಬೋದು ಅಂತ ಹೇಳ್ತಾರೆ. ಖಂಡಿತ ಇದನ್ನ ಇನ್ವಿಟೇಷನ್, ಟಿವಿಯಿಂದ ಇನ್ವಿಟೇಷನ್ ಕೊಡಿ. ಮತ್ತೆ ಅದು ಬಿಟ್ಟು ಸಾಮಾನ್ಯವಾಗಿರ್ತಕ್ಕಂಥವ್ರು, ಜ್ಯೋತಿಷ ಗೊತ್ತಿರತಕ್ಕಂಥವ್ರು, ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥವ್ರು, ಹೈಯರ್ ಕ್ಲಾಸ್ ಕಲ್ತಿರ್ತಕ್ಕಂಥವ್ರು, ಅಥವಾ ಜ್ಯೋತಿಷದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಬರ್ಬೋದು. 3 ಡೇಸ್, 23rd, 24th ಅಂತ 25th, 3 ಡೇಸ್ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತೆ ಟೀ ಕಾಫಿ ವ್ಯವಸ್ಥೆನೂ ಇರುತ್ತೆ. ಡಬ್ಬಿಯನ್ನು ತಗೊಂಡ್ಬರ್ಬೇಕಾಗಿಲ್ಲ. ನಿಮಗೇನಾರು ಅನಾನುಕೂಲ ಆದಲ್ಲಿ, ನಾವು ಬೇರೆಯವ್ರು ಮಾಡಿರೋ ತಿನ್ನೋದಿಲ್ಲ ಅಂದ್ರೆ ನಿಮ್ಮ ಡಬ್ಬಿ ತಗೊಂಡ್ಬಿಟ್ಟು, ಆದರೆ ಜ್ಞಾನವನ್ನು ಸಂಪೂರ್ಣವಾಗಿ ಕೊಡ್ತೀವಿ. ಟೈಮ್ ವೇಸ್ಟ್ ಇರಲ್ಲ. ಹೆಚ್ಚು ಸನ್ಮಾನಗಳು ಅಂತವೆಲ್ಲ ಯಾವುದು ಜಾಸ್ತಿ ಇಟ್ಕೊಳ್ಳಲ್ಲ. ಸ್ಯಾಟರ್ಡೆ ಮಾತ್ರ ಸಂಜೆ ಒಂದು 4ರಿಂದ 7 ನನ್ನ ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಅಲ್ಲಿ 80 ಜನ, ಶೇಕಡ 70ರಿಂದ 80 ಜನ PGD ತಗೊಳ್ತಾರೆ. ಈ PGD ಆದ್ಮೇಲೆ ಡಾಕ್ಟರೇಟ್ ಬೇರೆ. ಡಾಕ್ಟರೇಟ್ ನಾನು ಮಾಡ್ತಾ ಇರೋದು ಸಿಂಗಾಪುರ್, ಮಲೇಷ್ಯಾದಲ್ಲಿ. ಅಲ್ಲಿ ಒಂದು 50 ಜನ ಬರ್ತಾ ಇದ್ದಾರೆ, ಅದು ಬೇರೆ. ಸೊ ಪ್ರತಿಯೊಂದೂ ಇಲ್ಲಿ ಒಂದು ಶಾಸ್ತ್ರ ಕೊಟ್ಟು ನಿಮ್ಗೆ ಎಜುಕೇಶನ್ ಮಾಡಿಸಿ ಇಂಟ್ರೆಸ್ಟ್ ಇರೋರಿಗೆ ಡಾಕ್ಟರೇಟ್ ಲೆವೆಲ್ವರೆಗೂ ತಗೊಂಡೋಗ್ತಾ ಇದ್ದೀನಿ. ಸೊ ಭಗವಂತ ಸಖತ್ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಆ ಜ್ಞಾನ ಹಂಚ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಹೋಗಿ ನಿಮ್ಮ ಜಾತಕ ತೋರಿಸಿ ಹಾಳು ಮಾಡ್ಕೋಬೇಡಿ ನಿಮ್ಮ ಒಂದು ಇದು. ಸಾಧ್ಯವಾದ್ರೆ ಜಾಸ್ತಿ ನಾನು ಕನ್ಸಲ್ಟೇಷನ್ ಇಷ್ಟಪಡಲ್ಲ, ಆದ್ರೂ ಕನ್ಸಲ್ಟೇಷನ್ ಬನ್ನಿ ಅಂತಾನು ಹೇಳ್ತೀನಿ. ಅಲ್ಲಿ ಇಲ್ಲಿ ಹೋಗಿ ಹಾಳು ಮಾಡ್ಕೋಬೇಡಿ ಅನ್ನಕ್ಕೆ ಹೇಳ್ತೀನಿ. ನಿಮಗೆ ಕನ್ವಿನ್ಸ್ ಮಾಡ್ತೀನಿ. ಅಟ್ಲೀಸ್ಟ್ ನಿಮ್ಗೆ ಯೋಗ ಇದ್ರೆ ಹೇಳ್ತೀನಿ ಇದೆ, ಇಲ್ಲ ಆದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ಇಲ್ಲ. ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋಕೆ ಮಂತ್ರ ಮುಖೇನ ಅಷ್ಟೇ ನಾನು ಕೊಡ್ತಕ್ಕಂಥದ್ದು. ಯಾವ್ದೋ ಒಂದು ಸಣ್ಣ ಉಂಗುರ ಹಾಕೊಳ್ಳಿ ಅಂತ ಹೇಳ್ತೀನಿ, ಅದು ಸಣ್ಣ ತಂತ್ರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ 3 ಬಿಟ್ರೆ ಯಾವ ಪೂಜೆ ಹೋಮನೂ ಹೇಳೋದಿಲ್ಲ. ಪೂಜೆ ಹೋಮದಿಂದ ಎಲ್ಲ ಸಕ್ಸಸ್ ಆಗಂಗಿದ್ರೆ ಇವತ್ತು ಎಲ್ಲರೂ ಅದೇ ವಿಚಾರದಲ್ಲೂ ನಾವು ಸಕ್ಸಸ್ ಮಾಡ್ಕೋಬಹುದು. ಯಾಕಂದ್ರೆ ಪೂಜೆ ಹೋಮ ಎಷ್ಟು ಪವಿತ್ರವಾಗಿದೆಯೋ ನಾವು ಪವಿತ್ರವಾಗಿಲ್ಲ. ಅದಕ್ಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀವಿ, ಆಮೇಲೆ ಯಾರೋ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಮಾಡ್ತಾರೆ, ಅದು ಬಹಳ ತಪ್ಪಾಗುತ್ತೆ. ಆಮೇಲೆ ಅದೇನೋ ಅಲ್ಪ ವಿದ್ಯಾ ಮಹಾಗರ್ವಿ ಅಂದಂಗೆ ಬಹಳಷ್ಟು ಜನ ಈ ವಿಚಾರದಲ್ಲೇ ಇರ್ತಾರೆ. ಈಗ ಜ್ಯೋತಿಷ್ಯ ಅಂತ ನೀವು ಕೇಳಕ್ ಹೋದ್ಮೇಲೆ ಇಳಿದ ಮೇಲೆ ಅದ್ರಿಂದನೇ ಇದ್ದೀರಾ ಅಂದ್ರೆ ನನ್ನ ಸಜೆಷನ್ ಕಲ್ತ್ಬಿಡಿ. ಸುಮ್ಮನೆ ಯಾವ್ದೋ ಒಂದು ಮದುವೆ ವಿಚಾರ ಕೇಳ್ತಾ ಇದೀವಿ, ಹೋಗ್ತಾ ಇದೀವಿ, ಅದ್ರ ಬಗ್ಗೆ ಆಮೇಲೆ ಆಸಕ್ತಿ ಇಲ್ಲ ಅಂತಂದ್ರೆ ಯಾವುದಕ್ಕೂ ಹೋಗಕ್ ಹೋಗ್ಬಿಡಿ. ಸಿಂಪಲ್. ಬಹಳ 8 ವರ್ಷ 7 ವರ್ಷದಿಂದ ನೋಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ ಅಂತಂದಾಗ ಅವಾಗ ನನ್ನ ಸಜೆಷನ್ ಜ್ಯೋತಿಷ್ಯ ಕಲ್ತ್ಬಿಡಿ. ಕಲಿಸ್ತೀನಿ, ಗ್ಯಾರಂಟಿ ಕಲಿಸ್ತೀನಿ. ಯಾಕಂದ್ರೆ ಮೊನ್ನೆ ತಾನೇ ಹುಬ್ಳಿ ಕ್ಲಾಸ್ ಆಯ್ತು, ಹೈಯರ್ ಕ್ಲಾಸ್ ಆಯ್ತು. ಎಷ್ಟು ಜನ ಕಲ್ತಿದ್ದಾರೆ, ಲೇಡೀಸ್ ಎಷ್ಟು ಜನ ಬಂದಿದ್ರು ಹೈಯರ್ ಕ್ಲಾಸ್. ಅದು ಡಿ ಚಾರ್ಟ್ ಇಷ್ಟ ಈಸಿನಾ ಸರ್, ಜ್ಯೋತಿಷ್ಯ ಇಷ್ಟ ಈಸಿನಾ ಅಂತ ಎಲ್ಲ ಆಶ್ಚರ್ಯದಿಂದ ಹೋಗಿದ್ದಾರೆ. ವಿಶ್ಲೇಷಣೆ ಮಾಡಬೇಕು, ಕಲಿಬೇಕು. ಬಟ್ ಏನೋ ಒಂದು ಅವ್ರಿಗೊಂದು ಆನಂದ, ತೃಪ್ತಿ. ಮತ್ತೆ ಇವತ್ತು ಹೇಳ್ತಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಶುಕ್ರನ ಜೊತೆ ಯಾರಿದ್ರು ಹಿಂಗೆ ಅಂತ ಅವರು ಜಾತಕ ತಕೊಂಡು ನೋಡ್ತಾ ಇದ್ದಾರೆ. ಅವರೊಬ್ಬರೇ ಅಲ್ಲ, ಎಂಟೈರ್ ಫ್ಯಾಮಿಲಿ ನೋಡ್ತಾ ಇದ್ದಾರೆ. ಇನ್ನೂ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ. ಸೊ ಕಲಿಯೋದು ಕಷ್ಟ ಅಂತ ತಿಳ್ಕೊಂಡಿದ್ರೆ ಖಂಡಿತ ಕಷ್ಟ. ನಿಮ್ಮ ಜಾತಕನ ಇನ್ನೊಬ್ರಿಗೆ ಹೋಗಿ ತೋರಿಸಿದಾಗ ಅದು ಕಷ್ಟ ಆಗುತ್ತೆ ಹೊರತು ಇಲ್ಲಿ ಕಲಿಯೋದು ಬಹಳ ಈಸಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋ ಟೈಮ್ ತಗೊಳುತ್ತೆ, ಅದೇ ಎಂಡ್ ಅಲ್ಲ, ಅದು ಸ್ಟಾರ್ಟ್ ಅಂತ ಹೇಳ್ತೀನಿ. ಇಮ್ಮಡಿ ಹೊಡೆದಿದ್ರೆ ಯಾರಿಗಾದ್ರು ಇಮ್ಮಡಿ ಹೊಡೆದಿದ್ರೆ ಕ್ರ್ಯಾಕ್ಸ್ ಏನಾದ್ರು ಬಂದಿದ್ರೆ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತೀವಿ, ಅರಳೆಣ್ಣೆ ಅಂತ ಹೇಳ್ತೀವಿ, ಅಥವಾ ಔಡಲೆಣ್ಣೆ ಅಂತ ಹೇಳ್ತೀವಿ. ಔಡಲ ಎಣ್ಣೆ ಅಂತ ಹೇಳ್ತಾರೆ ನಾರ್ತ್ ಕಡೆ. ಅದನ್ನ ಸುಣ್ಣದ ಜೊತೆ ಸ್ವಲ್ಪ ಲೈಟ್ ಸುಣ್ಣ, ಹೆವಿ ಸುಣ್ಣ ಅಲ್ಲ, ಲೈಟ್ ಆಗಿರ್ತಕ್ಕಂಥ ತಿಂತಕ್ಕಂಥ ಸುಣ್ಣ, ನಾವು ಎಲೆ ಅಡಿಕೆ ಹಾಕೋತೀವಲ್ಲ, ತಿಂತಕ್ಕಂಥ ಸುಣ್ಣ ಜೊತೆ ಬೆರೆಸಿ ನಿಮಗೆ ಕಾಲಿಗೆ ದಿನಾ ಹಚ್ಕೊಂಬನ್ನಿ. ಸಾಧ್ಯವಾದಷ್ಟು ಮನೇಲಿರೋರು ಬೆಳಿಗ್ಗೆ ಮತ್ತೆ ಸಂಜೆ ಹಚ್ಕೊಂಬಂದ್ರೆ ಆ ಕ್ರ್ಯಾಕ್ಸ್ ಎಲ್ಲ ಹೀಲಾಗಿ ಮಗು ಆದಂಗೆ ಆಗ್ಬಿಡುತ್ತೆ. ಒಂದು 6 ತಿಂಗಳಲ್ಲಿ ಮಗು ಪಾದ ಆದಂಗೆ ಆಗುತ್ತೆ. ಮತ್ತೆ ಇದೇ 5ನೇ ತಾರೀಕು 6ನೇ ತಾರೀಕು ಮೈಸೂರಲ್ಲಿ ಕಟ್ಟಕಡೆಯ ನಕ್ಷತ್ರ ನಾಡಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲೂ ಕೂಡ 26ನೇ ತಾರೀಕು ನ್ಯೂಮರಾಲಜಿ ಲಾಸ್ಟ್ ಕ್ಲಾಸು. ಲಾಸ್ಟ್ ಟೈಮ್ ಒಂದು 300 ಜನ ಬಂದಿದ್ರು. ಈ ಸತಿ ಅದಕ್ಕಿಂತ ಹೆಚ್ಚು ಜನ ಬಂದ್ರು ಕೂಡ ನ್ಯೂಮರಾಲಜಿ ಎಕ್ಸಲೆಂಟ್ ಆಗಿ ಮಾಡ್ತೀನಿ. ನ್ಯೂಮರಾಲಜಿನ ಕಲ್ತ್ಬಿಡಿ, ಆ ಚಾಪ್ಟರ್ನ ಕ್ಲೋಸ್ ಮಾಡಿ. ಕಲಿಯೋರು ಯಾರು ಇಂಟ್ರೆಸ್ಟ್ ಇದೆಯೋ, ನ್ಯೂಮರಾಲಜಿನೇ ಇಂಟ್ರೆಸ್ಟ್ ಇದೆಯೋ, ಒಂದು ಕನ್ಸಲ್ಟೇಷನ್ ಚಾರ್ಜಸ್ ಅಲ್ಲಿ ನಿಮಗೆ
ಕ್ಲಾಸಸ್ ಎಂಟೈರ್ ಡೇ ಮಾಡ್ತೀನಿ ವಿತ್ ಊಟ ವಿತ್ ಸರ್ಟಿಫಿಕೇಟ್, ಸರ್ಟಿಫಿಕೇಟ್ ಕೊಡೋದಲ್ಲ, ಸರ್ಟಿಫೈಡ್ ಸರ್ಟಿಫಿಕೇಟ್. ಯೋಗ ಸಂಸ್ಕೃತ ಯೂನಿವರ್ಸಿಟಿಯಿಂದ, ರಾಯಲ್ ಅಕಾಡೆಮಿ UK ಇಂದ ಎಲ್ಲ ಸರ್ಟಿಫಿಕೇಟ್ ಬರುತ್ತೆ. ವಿತ್ ಆ್ಯಪ್ಸ್ ಕೊಡ್ತೀನಿ. ಮತ್ತೆ ವಾಸ್ತು ನೀವು ನೋಡಿ, ನೀವು ಬನ್ನಿ, ನೀವು ಇಷ್ಟ ಆಗಿಲ್ವಾ ದುಡ್ಡು ತಗೊಂಡೋಗಿ. ಇವತ್ತೇ ಹೇಳ್ತಾ ಇದ್ದೀನಿ, ವಾಸ್ತು ಇಷ್ಟ ಆಗಿಲ್ವಾ ಯು ಕ್ಯಾನ್ ಟೇಕ್ ಬ್ಯಾಕ್ ಮೈ ಮನಿ. ಖಂಡಿತ ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ಶುಕ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ಗುರುಜಿ ಓಪನ್ ಚಾಲೆಂಜ್ ಮಾಡ್ತಾ ಇದ್ರು, ನಿಮ್ಗೆ ವಾಸ್ತು ಕ್ಲಾಸಸ್ ನಾನ್ ಮಾಡೋದು ಇಷ್ಟ ಆಗಿಲ್ಲ ಅಂದ್ರೆ ನೀವು ಬಂದು ಅಮೌಂಟ್ ರಿಟರ್ನ್ ತಗೋಬಹುದು ಅಂತ. ಸೊ ಆದಷ್ಟು ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.